ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಅನುಷಾ ಎಚ್.ಎಸ್. ಆಯುರ್ವೇದಾಚಾರ್ಯ ಮಾತಾಡ್ತಾ ಇರೋದು. ಇವತ್ತು ನಾನು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತಂದರೆ, ನನ್ನ ಹತ್ರ ಬರೋ ತುಂಬ ಪೇಷಂಟ್ಸ್ ಹೇಳ್ತಾ ಇರ್ತಾರೆ, ಮೇಡಮ್ ಬಾಡಿ ತುಂಬ ಹೀಟ್ ಆಗಿದೆ, ನನಗೆ ಮೂತ್ರದ ಸಮಸ್ಯೆ ಇದೆ, ಮೂತ್ರ ಮಾಡುವಾಗ ಉರಿ ಬರುತ್ತೆ, ಪದೇ ಪದೇ ಮೂತ್ರ ಮಾಡಬೇಕು ಅಂತ ಅನಿಸುತ್ತೆ ಅಂತ ಹೇಳುವಾಗ ನಾನು ಅವ್ರಿಗೆ ಮೊದಲು ಹೇಳುವಂಥ ಸೊಲ್ಯೂಷನ್ ಯಾವುದು ಅಂತಂದರೆ, ಕಬ್ಬಿನ ಜ್ಯೂಸ್ ಕುಡೀರಿ, ಅಂದರೆ ಕಬ್ಬಿನ ಹಾಲನ್ನು ಕುಡೀರಿ ಅಂತ ನಾನು ಹೇಳ್ತೀನಿ. ಆವಾಗ ಪ್ರತಿಯೊಬ್ಬರಲ್ಲೂ ಒಂದು ಪ್ರಶ್ನೆ ಬರುತ್ತೆ, ಕಬ್ಬಿನ ಜ್ಯೂಸ್ ಹೀಟ್ ಅಲ್ವಾ ಮೇಡಮ್, ಅದಿನ್ನೂ ಉರಿನ ಜಾಸ್ತಿ ಮಾಡಲ್ವಾ ಅಂತ ಕೇಳ್ತಾರೆ. ಇದು ಸಾಮಾನ್ಯ ಜನರಲ್ಲಿರೋ ಒಂದು ತಪ್ಪು ಕಲ್ಪನೆ. ಕಬ್ಬಿನ ಜ್ಯೂಸು ಹೀಟ್ ಅಲ್ಲ, ಆ್ಯಕ್ಚುಲಿ ಅದು ಶೀತ. ಅಂದರೆ ನಾವು ಆಯುರ್ವೇದದಲ್ಲಿ ಕಬ್ಬಿನ ಹಾಲು ನಾವೇನು ಹೇಳ್ತೀವಿ, ಇಕ್ಷುರಸ ಅಂತ ಹೇಳ್ತೀವಿ, ಅದು ಶೀತ ಗುಣವನ್ನು ಹೊಂದಿರೋವಂಥದ್ದು. ಅದರ ಟೇಸ್ಟು ಸ್ವೀಟ್ ಇರುತ್ತೆ, ಅಂದರೆ ಮಧುರ ರಸ ಇರುತ್ತೆ, ಶೀತ ಗುಣ ಇರುತ್ತೆ, ಗುರು ಗುಣ ಇರುತ್ತೆ. ಅಂದರೆ ಕಬ್ಬಿನ ಹಾಲು ಕುಡಿದ್ರೆ ತುಂಬ ಹೆವಿ ಫೀಲ್ ಆಗುತ್ತೆ, ಮತ್ತು ಅದು ಶೀತ ವೀರ್ಯನ ಹೊಂದಿರೋದ್ರಿಂದ ನಮ್ಮ ದೇಹದಲ್ಲಿರುವ ಉಷ್ಣತೆಯನ್ನು ಕಮ್ಮಿ ಮಾಡುತ್ತೆ, ಮೂತ್ರದ ಸಮಸ್ಯೆಗಳನ್ನು ತುಂಬ ಚೆನ್ನಾಗಿ ನಿವಾರಿಸುತ್ತೆ. ಮತ್ತು ಜಾಂಡೀಸು ಮೇಯ್ನಾಗಿ ಪಿತ್ತ ಪ್ರಕೋಪದಿಂದ ಆಗೋದು. ಸೊ ಆ ಪಿತ್ತನ ಇದು ಶಮನ ಮಾಡುತ್ತೆ. ಸೊ ಆದ್ದರಿಂದ ಕಬ್ಬಿನ ಜ್ಯೂಸು ಶೀತ, ಅದು ಯಾವುದೇ ಕಾರಣಕ್ಕೂ ಹೀಟ್ ಅಲ್ಲ. ಸೊ ನೀವು ತುಂಬ ಬಾಡಿ ಹೀಟ್ ಆಗಿದ್ದರೆ, ನಿದ್ದೆ ಬರ್ತಾ ಇಲ್ಲ ಅಂತ ಹೇಳಿದ್ರೆ, ಮತ್ತು ನೀವು ತೂಕನ ಹೆಚ್ಚಿಸ್ಕೋಬೇಕು ಅಂತ ಹೇಳಿದ್ರೆ ಕಬ್ಬಿನ ಜ್ಯೂಸು ತುಂಬ ಸಹಕಾರಿ. ಧನ್ಯವಾದಗಳು.